ಸ್ವರಗಳ ನಂತರ ವ್ಯಂಜನಗಳು. ಸ್ವರಗಳು ಆಯಿತು, ಇದು ಆಗಿದೆ ಅಂದರೆ ಆಗಿ ಬರುವಂಥದ್ದು. ಎರಡನೇದು ಬಂದು ವ್ಯಂಜನಗಳು. ವ್ಯಂಜನ ಅಂತ ಹೇಳ್ತೀವಿ. ವ್ಯಂಜನಗಳು ಅದು ವ್ಯಂಜನಗಳಲ್ಲಿ ಮೊದಲನೆಯದು ಇದು ಕ. ಇದು ಘ ಹೀಗೆ ಬರುತ್ತೆ. ಗ ಇದನ್ನು ಘ ಅಂತ ಹೇಳ್ತೀವಿ. ಇದು ಞ ಂಗ ಅಂತಲೂ ಹೇಳ್ತಾರೆ. ಇದನ್ನು ಕ ವರ್ಗ ಅಂತ ಹೇಳ್ತೀವಿ. ಅಂದರೆ ಕ ಅನ್ನೋ ಪದದ ಉಚ್ಚಾರಣೆ 4 ಥರ ಮಾಡ್ತೀವಿ. ಅದಕ್ಕೆ ಕ ವರ್ಗ, ಕ ಗುಂಪು ಅಂತ ಅರ್ಥ ಅಷ್ಟೆ. ಕ ಗುಂಪು. ನೆಕ್ಸ್ಟ್ ಚ ವರ್ಗ. ಚ ವರ್ಗದಲ್ಲಿ ಹೀಗೆ ಬರುತ್ತೆ. ಚ ಇದು ಛ, ಜ, ಝ ಇದನ್ನು ಝ ಅಂತ ಹೇಳ್ತೀವಿ. ಹೀಗೆ ಬರೆದ್ರೆ ಇದು ಞ ಈ ಥರ ಬರುತ್ತೆ. ಇದು ಚ ವರ್ಗ. ಅಂದರೆ ಚ ಪದದ ಉಚ್ಚಾರ, ಈ ಅಕ್ಷರದ ಉಚ್ಚಾರ. ಸೊ ವ್ಯಂಜನಗಳಲ್ಲಿ ಕ ವರ್ಗ. ಕ ವರ್ಗದಲ್ಲಿ ಕ, ಖ, ಗ, ಘ, ಞ. ನೆಕ್ಸ್ಟ್ ಚ ವರ್ಗ. ಚ, ಛ, ಜ, ಝ, ಞ ಇದನ್ನು ಚ ವರ್ಗ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಟ ವರ್ಗ ಬರುತ್ತೆ. ಟ ವರ್ಗದಲ್ಲಿ ಟ ಬಂದು ಹೀಗೆ ಬರುತ್ತೆ. ಟ, ಠ, ಠ ಅಂತ ಹೇಳಬೇಕು ಇದನ್ನು. ಇದು ಡ, ಇದನ್ನು ಢ, ಢ ಅಂತ ಹೇಳ್ತೀವಿ. ಇದು ಣ. ಈ ಲೈನನ್ನು ಟ ವರ್ಗ ಅಂತ ಹೇಳ್ತೀವಿ. ಟ ವರ್ಗ ಅಂದರೆ ಟ ಅಕ್ಷರಕ್ಕೆ ಸೇರಿದಂತಹ ಗ್ರೂಪ್ ಅಂತ ಅರ್ಥ, ಗುಂಪು ಅಂತ ಅರ್ಥ. ಅದ ನಂತರ ತ. ಇದು ತ, ಥ, ಥ ಅಂತ ಹೇಳಬೇಕು. ಇದು ದ. ಅದೇ ದಾನ ಬರೆದು ಕೆಳಗಡೆ ಒಕ್ಲಾಸ್ ಕೊಟ್ಟರೆ ಇದನ್ನು ಒಕ್ಲಾಸ್ ಅಂತ ಹೇಳ್ತೀವಿ. ಧ ಆಗುತ್ತೆ. ತ ಹೀಗೆ. ನೆಕ್ಸ್ಟ್ ತಹಗೆ ಬಂದು ದ ಬರೆದು ಒಳಗಡೆ ಒಂದು ಡಾಟ್ ಕೊಟ್ಟು ಒಕ್ಲಾಸ್ ಕೊಟ್ಟರೆ ಅದು ಥ ಆಗುತ್ತೆ. ಮತ್ತು ಇದು ದ, ಮತ್ತು ದಾಗೆ ಒಕ್ಲಾಸ್ ಮಾತ್ರ ಬಂದರೆ ಧ ಆಗುತ್ತೆ. ಇದು ಣ. ಇದು ಣ. ಇದನ್ನು ಣ ಅಂತ ಹೇಳ್ತೀವಿ. ಟ ವರ್ಗದಲ್ಲಿ ಬರೋ ಈ ಅಕ್ಷರನ ಜಸ್ಟ್ ಣ ಅಂತ ಹೇಳ್ತೀವಿ. ಇದು ಉಚ್ಚಾರಣೆ ಸ್ವಲ್ಪ ಒತ್ತಿ ಹೇಳಬೇಕಾಗುತ್ತೆ. ಣ ಅಂತ. ಇದರಲ್ಲಿ ಟಂಗ್ ಟ್ವಿಸ್ಟ್ ಆಗುತ್ತೆ, ಅಂದರೆ ನಾಳೆಗೆ ಸ್ವಲ್ಪ ಟ್ವಿಸ್ಟ್ ಆಗುತ್ತೆ. ಇದು ಜಸ್ಟ್ ಣ, ಅಲ್ಪ ಉಚ್ಚಾರಣೆ ಬರುತ್ತೆ. ಇದನ್ನು ತ ವರ್ಗ ಅಂತ ಹೇಳ್ತೀವಿ. ಇದು ತ ವರ್ಗ. ತದನಂತರ ಪ ವರ್ಗ. ಪ ಹೀಗೆ ಬರಿತೀವಿ. ಫ, ಇದು ಫ. ಅದೇ ಪ ಬರೆದು ಕೆಳಗಡೆ ಒಕ್ಲಾಸ್ ಕೊಟ್ಟರೆ ಫ ಆಗುತ್ತೆ. ಓ ಥರ ಬರಿತೀವಿ, ಬಟ್ ಇದು ಬಂದು ಇಲ್ಲಿಗೆ. ಎಲ್ಲಿ ನಾವು ಇಲ್ಲಿ ತಲೆ ಭಾಗ ಸ್ಟಾರ್ಟ್ ಮಾಡ್ತೀವೋ ಆ ತಲೆ ಭಾಗಕ್ಕೆ ಸಮಾನಾಂತರವಾಗಿ ಹಾಕಿದ್ರೆ ಬಾ ಆಗುತ್ತೆ. ಓ ಥರನೇ ಅದು. ಓ ಕೆಳಗಡೆ ಒಕ್ಲಾಸ್ ಕೊಟ್ಟರೆ ಭಾ ಆಗುತ್ತೆ.
ಇದು ಮ ಮ ಅಂತ ಹೇಳ್ತೀವಿ. ತ ಥ ದ ಧ ನ ಇದು ತ ವರ್ಗ ಆಗುತ್ತೆ. ನೆಕ್ಸ್ಟ್ ಇದು ಪ ಫ ಬ ಭ ಇದನ್ನು ಮ ಅಂತ ಹೇಳ್ತೀವಿ. ಮ ಹೇಗೆ ಬರೆಯೋದು ಅಂದರೆ ಹೀಗೆ ಈ ಥರ ಹಾಕಿ ಇಲ್ಲಿ ಬಂದು ಈಗ ಮೇಲ್ಗಡೆ ಇದು ತಲೆಕಟ್ಟು ಅಂತ ಹೇಳ್ತೀವಿ, ಇಲ್ಲೊಂದು ಕೊಂಬು ಕೊಡ್ತೀವಿ, ಇದನ್ನು ಮ ಅಂತ ಹೇಳ್ತೀವಿ. ಸೊ ಈ 5 ಅಕ್ಷರಗಳು ಪ ವರ್ಗಕ್ಕೆ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇದು ಗುಂಪಿಗೆ ಸೇರೋದು, ಇದು ವರ್ಗ ಅಲ್ಲ, ಬೇರೆ ಥರ ಬರುತ್ತೆ. ಅದರಲ್ಲಿ ಫಸ್ಟ್ ಯ ರ ಲ ವ ಇದನ್ನು ಹೀಗೆ ಬರೆದ್ರೆ ಇದು ಶ, ಇದು ಹಾಗೆ ಸೇರುತ್ತೆ ಬಟ್ ಉಚ್ಚಾರಣೆ ಬೇರೆ. ಕ್ಷ ಅಂದರೆ ಇದು ಜಸ್ಟ್ ಶ, ಇದು ಕ್ಷ, ಶ ಅಂತ ಒತ್ತಿ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಇದು ಸಿಂಪಲ್ಲಾಗಿ ಸ, ಇದು ಸ ಅಂತ ಹೇಳ್ತೀವಿ. ಸೊ ಇದೇನಾಗುತ್ತೆ ಯ ರ ಲ ವ ಶ ಕ್ಷ ಕ ಸ್ವಲ್ಪ ಸೇರಿಸಿ ಹೇಳಿ, ಇದು ವ್ಯತ್ಯಾಸ ಕಂಡ್ಕೊಬೇಕು ಅಂದರೆ. ಇದು ಬರೀ ಶ, ಇದು ಕ್ಷ, ಇದು ಸ. ನೆಕ್ಸ್ಟ್ ಇದನ್ನು ಹ ಅಂತ ಹೇಳ್ತೀವಿ, ಇದು ಳ, ಇದನ್ನು ಳ ಅಂತ ಹೇಳ್ತೀವಿ. ಇದು ಈ ಳ ಪ್ರೊನೌನ್ಸಿಯೇಷನ್ನ ಸರಿಯಾಗಿ ನೋಡ್ಕೊಬೇಕು. ಇದು ಳ ಟಂಗ್ ಟ್ವಿಸ್ಟ್ ಆಗುತ್ತೆ ಇದಕ್ಕೆ. ಅದೇ ಇಲ್ಲೊಂದು ಲ ಇದೆ, ಇದು ಸಿಂಪಲ್ಲಾಗಿ ಹೇಳೋದು ಲ ಅಷ್ಟೆ, ಇದಕ್ಕೇನು ಟಂಗ್ ಟ್ವಿಸ್ಟು ಬರಲ್ಲ ಅಷ್ಟಾಗಿ. ಇದು ಬರೀ ಲ, ಇದು ಳ, ಳ ಅಂತ ಹೇಳಬೇಕು. ಸೊ ಇದನ್ನು ಯೋಗವಾಹಕಗಳು ಅಂತ ಹೇಳ್ತೀವಿ. ಯಾವ್ಯಾವುದು? ಯ ರ ಲ ವ ಶ ಕ್ಷ ಸ ಹ ಳ ಇದಿಷ್ಟು ಅಕ್ಷರಗಳು ಬರುತ್ತೆ. ಇದನ್ನು ಯೋಗವಾಹಕಗಳು ಅಂತ ಹೇಳ್ತೀವಿ. ಇದಿಷ್ಟು ಪ್ರಮುಖವಾದ ವ್ಯಂಜನಾಕ್ಷರಗಳು. ಈ ವ್ಯಂಜನಾಕ್ಷರಗಳು ಮತ್ತು ಸ್ವರಗಳು ಚೆನ್ನಾಗಿ ಕಲ್ತ್ಕೊಂಡ್ವಿ ಅಂದರೆ ನಮಗೆ ಪದಗಳ ರಚನೆ ಈಸಿ ಆಗುತ್ತೆ. ಪದ ರಚನೆ ಮಾಡಬೇಕಾದ್ರೆ ಪ್ರೊನೌನ್ಸಿಯೇಷನ್ ತುಂಬ ಇಂಪಾರ್ಟೆಂಟು. ಆ ಪ್ರೊನೌನ್ಸಿಯೇಷನ್ಗೆ ನೀವು ಈ ಅಕ್ಷರಗಳನ್ನ ಚೆನ್ನಾಗಿ ವ್ಯತ್ಯಾಸ ಅಂದರೆ ಪ್ರೊನೌನ್ಸಿಯೇಷನ್ ವ್ಯತ್ಯಾಸ, ಉಚ್ಚಾರಣೆ ವ್ಯತ್ಯಾಸವನ್ನು ನೀವು ನೋಡ್ಕೊಬೇಕು. ಇಲ್ಲಿ ಈ ಅಕ್ಷರಗಳು ಅಂದರೆ ಈ ಲೈನಲ್ಲಿ ಇರೋವಂಥ 5 ಲೈನಲ್ಲಿರೋವಂಥ ಪ್ರತಿ 2ನೇ ಅಕ್ಷರ ಇದು. ಈ ಪ್ರತಿ 2ನೇ ಅಕ್ಷರ ಮತ್ತು 4ನೇ ಅಕ್ಷರಗಳು ಪ್ರೊನೌನ್ಸಿಯೇಷನ್ ಉಚ್ಚಾರಣೆ ಬಂದು ಸ್ವಲ್ಪ ಸ್ಟ್ರೆಸ್ಸಾಗಿ ಅಂದರೆ ಒತ್ತಿ ಹೇಳಬೇಕಾಗುತ್ತೆ. ಅದನ್ನು ಮಹಾಪ್ರಾಣ ಅಂತ ಹೇಳ್ತೀವಿ. ಈ ಎರಡು ಇದನ್ನು ಮಹಾಪ್ರಾಣ ಅಂತ ಹೇಳ್ತೀವಿ. ಅಂದರೆ ಇದು ಸಿಂಪಲ್ಲಾಗಿ ಕ, ಇದು ಖ ಅಂದರೆ ಹಾ ಸೌಂಡ್ ಸೇರಿ ಬರುತ್ತೆ. ಇದು ಗ ಉಚ್ಚಾರಣೆ ಸ್ವಲ್ಪ ಗ ಅಂತ ಬರುತ್ತೆ, ಗಾಗೆ ಮತ್ತು ಇದು ಹಾ ಸೌಂಡು ಸೇರಿ ಬರುತ್ತೆ ಘ ಅಂತ. ಇದು ಜ್ಞ, ಇದರಲ್ಲೇನೂ ತೊಂದರೆ ಇಲ್ಲ, ಇದು ಹಾಗೆ ಹೇಳ್ಬೋದು. ನೆಕ್ಸ್ಟ್ ಇದು ಬರೀ ಚ, ಇದು ಛ, ಈ ಚಾಗೆ ಹಾ ಸೌಂಡ್ ಸೇರಿಸಿದ್ವಿ ಛ ಅಂತ. ಇದು ಜ, ಇದು ಝ, ಇದು ಜ್ಞ ಅಂತ ಬರುತ್ತೆ. ನೆಕ್ಸ್ಟ್ ಇದು ಜಸ್ಟ್ ಟ, ಇದು ಢ ಹಾ ಸೌಂಡ್ ಬರಬೇಕು. ಡ, ಇದು ಢ, ಇದು ಡ ಆಗುತ್ತೆ ಸಿಂಪಲ್ ಡ. ಅದೇ ಡಾಗೆ ಹೆಚ್ ಸೌಂಡ್ ಅಂದರೆ ಇಂಗ್ಲೀಷ್ ಹೆಚ್ ಹಾ ಸೌಂಡು ಬರುತ್ತೆ. ಇದು ಣ, ಣ ಬಂದಿದ್ದಕ್ಕೆ ನಾಲಿಗೆ ಸ್ವಲ್ಪ ಬೆಂಡಾಗುತ್ತೆ ಅಂದರೆ ಟಂಗ್ ಟ್ವಿಸ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಸ್ವಲ್ಪ ಹೊತ್ತಿ ಹೇಳಬೇಕು, ಣ ಅಂತ ಹೇಳಬೇಕು. ನೆಕ್ಸ್ಟ್ ಇದು ತ, ಥ, ದ, ಧ, ನ, ಇದು ಬರೀ ನ. ಇದು ಣ ಆದರೆ ಇದು ಜಸ್ಟ್ ನ ಅಷ್ಟೇ.
ಇದು ಪ, ಫ, ಬ, ಭ, ಮ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದು ಯೋಗವಾಹಕಗಳು. ಯೋಗವಾಹಕಗಳಲ್ಲಿ ಇದು ಯ, ರ, ಲ, ವ, ಶ, ಕ್ಷ, ಸ, ಹ, ಳ ಅಂತ ಹೇಳ್ತೀವಿ. ಇದಿಷ್ಟು ಅಕ್ಷರಗಳು ನಾವು ಚೆನ್ನಾಗಿ ಮನದಟ್ಟು ಮಾಡ್ಕೊಂಡಿವಿ ಅಂದರೆ ನಮಗೆ ಹೇಳೋಕ್ಕೂ ಬರಬೇಕು, ಬರೆಯೋಕ್ಕೂ ಬರಬೇಕು. ಇದಿಷ್ಟ ಆದರೆ ಒಂದು ಅಕ್ಷರ 2 ಅಕ್ಷರದ ಪದಗಳನ್ನು ನಾವು ರಚನೆ ಮಾಡಿಕೊಂಡು ಕಲಿಬೋದಾಗುತ್ತೆ.